ಕಳಸ ಎಂದರೆ ಏನು? ಜ್ಯೋತಿಷ್ಯ ಮತ್ತು ಆಗಮಶಾಸ್ತ್ರದ ಪ್ರಕಾರ ಕಳಸ ಎಂದರೆ ಇದು ಬ್ರಹ್ಮಾಂಡದ ಸಂಕೇತ. ನೀರಿನಲ್ಲಿ ಎಲ್ಲ ತೀರ್ಥಗಳ ವಾಸ, ಕಳಸದ ಮೇಲೆ ಎಲ್ಲ ದೇವತೆಗಳ ಆಹ್ವಾನ ಎಂದು ಅರ್ಥ. ಶಾಸ್ತ್ರ ಏನು ಹೇಳುತ್ತದೆ ಎಂದರೆ ಕಳಸಸ್ಥಿತ ದೇವತಾ ಸರ್ವೇ, ಅಂದರೆ ಕಳಸದಲ್ಲಿ ಎಲ್ಲ ದೇವತೆಗಳ ಶಕ್ತಿ ವಾಸ ಮಾಡುತ್ತದೆ ಎಂದು ಅರ್ಥ. ಹಳೆಯ ಕಾಲದಲ್ಲಿ ಕಳಸ ಇಡುವ ಕ್ರಮ ಹೇಗಿತ್ತು ಎಂದರೆ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹದ ಮುಂಭಾಗದಲ್ಲಿ ಉತ್ತರ ಅಥವಾ ಪೂರ್ವ ಮುಖವಾಗಿ ನೆಲದ ಮೇಲೆ ಮರದ ಪೀಠ ಅಥವಾ ದವಳ ಬಟ್ಟೆಯನ್ನು ಹಾಕುತ್ತಿದ್ದರು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉತ್ತರವನ್ನು ಕುಬೇರ ದಿಕ್ಕು ಅಥವಾ ಧನ ದಿಕ್ಕು ಎಂದು ಕರೆಯುತ್ತಾರೆ. ಈ ದಿಕ್ಕಿನಲ್ಲೇ ಕಳಸವನ್ನು ಇಟ್ಟು ಪೂಜೆ ಮಾಡುತ್ತಿದ್ದರು. ಕಳಸದಲ್ಲಿ ನೀರು ಹಾಕುವ ಕಾರಣ ಏನೆಂದರೆ ನೀರಲ್ಲಿ ಚಂದ್ರನ ಶಕ್ತಿ ಇರುತ್ತದೆ. ಚಂದ್ರನ ಶಕ್ತಿ ಇದು ಮನಸ್ಸಿನ ಶಾಂತಿ, ಕುಟುಂಬದ ಏಕತೆ, ಸಾಲ, ಮನಸ್ತಾಪ ನಿವಾರಣೆ ಎಲ್ಲದಕ್ಕೂ ಕಾರಣವಾಗಿರುತ್ತದೆ. ಹಳೆಯ ಕಾಲದಲ್ಲಿ ಬಾವಿ ನೀರು ಅಥವಾ ನದಿ ನೀರನ್ನು ಬಳಸಿ ತಾಮ್ರ ಅಥವಾ ಹಿತ್ತಾಳೆಯ ಚೊಂಬನ್ನು ಬಳಸಿ ಕಳಸವನ್ನು ಕೂರಿಸುತ್ತಿದ್ದರು. ಮಾವಿನ ಎಲೆಗಳ ಮಹತ್ವ ಏನೆಂದರೆ ಇದು ಪಂಚಭೂತಗಳ ಸಮತೋಲನವನ್ನು ತೋರಿಸುತ್ತದೆ. 5 ಎಲೆಗಳು ಎಂದರೆ ಪಂಚಭೂತ ಮತ್ತು ಪಂಚಗ್ರಹ ಶಾಂತಿ ಎಂದರ್ಥ. ಇದರಿಂದ ರಾಹು ಕೇತು ದೋಷ ಕೂಡ ಕಡಿಮೆ ಮಾಡುತ್ತದೆ. ಅದಕ್ಕೆ ಹಿಂದಿನ ಕಾಲದವರು ಪ್ಲಾಸ್ಟಿಕ್ ಅಥವಾ ಕೃತಕ ಎಲೆಗಳನ್ನು ಬಳಸಿ ಕಳಸವನ್ನು ಕೂರಿಸುತ್ತಿರಲಿಲ್ಲ. ತೆಂಗಿನಕಾಯಿಯ ಜ್ಯೋತಿಷ್ಯ ಅರ್ಥವೇನೆಂದರೆ ತೆಂಗಿನಕಾಯಿ ಎಂದರೆ ಅಹಂಕಾರ ತ್ಯಾಗ. ತೆಂಗಿನಕಾಯಿಯ ಮೇಲಿನ 3 ಕಣ್ಣುಗಳು ತ್ರಿನೇತ್ರ. ಲಕ್ಷ್ಮೀದೇವಿಗೆ ಇದು ಅತ್ಯಂತ ಪ್ರಿಯ. ಕೊಬ್ಬರಿ ಅಥವಾ ತೆಂಗಿನಕಾಯಿಯನ್ನು ಒಡೆದಾಗ ನೀರು ಚಿಮ್ಮಬಾರದು, ಬಿರುಕು ಬರಬಾರದು. ಇದರಿಂದ ದೋಷ ಸೂಚನೆ ತಿಳಿಯುತ್ತಾರೆ ನಮ್ಮ ಹಿರಿಯರು. ಇದು ಹಳೆಯ ಕಾಲದ ಜ್ಞಾನ. ಇವತ್ತು ನಾವು ಮರೆತಂತಹ ಸಂಪ್ರದಾಯಗಳು. ಈ ತಪ್ಪುಗಳಿಂದ ಲಕ್ಷ್ಮೀ ಕೃಪೆಗೆ ತಡೆಯಾಗುತ್ತದೆ. ಕಳಸವನ್ನು ನೆಲದ ಮೇಲೆ ನೇರವಾಗಿ ಇಡುವುದು. ಕೃತಕ ಹೂವು ಅಂದರೆ ಪ್ಲಾಸ್ಟಿಕ್ ಎಲೆ, ಪ್ಲಾಸ್ಟಿಕ್ ಹೂಗಳನ್ನು ಬಳಸುವುದು. ಮುರಿದ ದದ್ದಾದ ಕಳಸವನ್ನು ಬಳಸುವುದು. ರಾತ್ರಿ ನೀರು ಬದಲಾಯಿಸದೆ ಬಿಡುವುದು. ಅಶುದ್ಧ ಮನಸ್ಸಿನಿಂದ ಪೂಜೆ ಮಾಡುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ದಾರಿದ್ರ್ಯ ಯೋಗವನ್ನು ಆಕರ್ಷಿಸುತ್ತದೆ. ಲಕ್ಷ್ಮೀದೇವಿ ಇಷ್ಟಪಡುವ ಹಾಗೆ ಪೂಜೆ ಮಾಡುವುದು ಹೇಗೆ? ನಮ್ಮ ಹಳೆಯ ಕಾಲದಿಂದಲೂ ನಮ್ಮ ಹಿರಿಯರು ಯಾವ ನಿಯಮ ಬಳಸುತ್ತಿದ್ದರು ಎಂದರೆ ಸ್ನಾನ ಮಾಡಿ ಶುಭ್ರ ಬಟ್ಟೆಯನ್ನು ಧರಿಸಿ ಮೌನ ಅಥವಾ ಸಾತ್ವಿಕ ಮಾತು ಇದನ್ನು ರೂಢಿಸಿಕೊಂಡು ದೀಪವನ್ನು ಅಂದರೆ ತುಪ್ಪದ ದೀಪವನ್ನು ಹಚ್ಚಿ ಶುಕ್ರವಾರ ವಿಶೇಷವಾಗಿ ಕಳಸ ಪೂಜೆ ಮಾಡುತ್ತಿದ್ದರು. ದೀಪದ ಜ್ಯೋತಿಗೆ ಲಕ್ಷ್ಮೀ ಶಕ್ತಿ ಇಳಿಯುತ್ತದೆ. ಅದಕ್ಕೆ ಹಳೆಯ ಕಾಲದಲ್ಲಿ ಮನೆಗಳಲ್ಲಿ ಸದಾ ದೀಪ ಹಚ್ಚುತ್ತಿದ್ದರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಥವಾ ಹಿಂದಿನ ಕಾಲದವರ ನಂಬಿಕೆಯ ಪ್ರಕಾರ ಹಳೆಯ ಕಾಲದ ಕಳಸ ವಿಧಾನ ಪಾಲಿಸಿದರೆ ಹಣ ನಿಲ್ಲುವ ಯೋಗ ಹೆಚ್ಚಾಗುತ್ತದೆ, ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ, ಮನೆಯಲ್ಲಿ ಸದಾ ಶಾಂತಿ ನೆಲೆಸಿರುತ್ತದೆ, ಶುಕ್ರಗ್ರಹ ಬಲ ಜಾಸ್ತಿಯಾಗುತ್ತದೆ, ಲಕ್ಷ್ಮೀದೇವಿ ಸ್ಥಿರವಾಗಿ ಮನೆಯಲ್ಲಿ ವಾಸಿಸುತ್ತಾರೆ ಎಂದು ಹೇಳುತ್ತಿದ್ದರು. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಮನೆಯೊಳಗೆ ಕಳಸ ನಿಂತಿದ್ದರೆ ಲಕ್ಷ್ಮಿ ಹೊರಗೆ ಹೋಗಲ್ಲ ಅಂತ. ಇದು ಕೇವಲ ನಂಬಿಕೆಯಲ್ಲ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಿರಿಯರ ಅನುಭವದ ಸತ್ಯ. ಕಳಸ ಅಂದರೆ ಖಾಲಿ ಪಾತ್ರೆಯಲ್ಲ, ಅದು ಐಶ್ವರ್ಯದ ಆಹ್ವಾನ. ನೀರಿನಲ್ಲಿ ತೀರ್ಥಗಳ ಶಕ್ತಿ ಇರುತ್ತದೆ. ಮಾವಿನ ಎಲೆಯಲ್ಲಿ ಪ್ರಕೃತಿಯ ಜೀವಶಕ್ತಿ ತುಂಬಿರುತ್ತದೆ. ತೆಂಗಿನಕಾಯಿಯಲ್ಲಿ ತ್ಯಾಗದ ಸಂಕೇತ ಅಡಗಿರುತ್ತದೆ. ಮೇಲಿಂದ ಲಕ್ಷ್ಮೀದೇವಿಯ ದೃಷ್ಟಿ ಕೃಪಾ ಕಟಾಕ್ಷ ಇರುತ್ತದೆ. ಈ 3 ಸೇರಿದಾಗ ಮನೆಯಲ್ಲಿ ಐಶ್ವರ್ಯ ನಿಲ್ಲುವ ವಾತಾವರಣ ನಿರ್ಮಾಣ ಆಗುತ್ತದೆ. ಇವತ್ತು ಮರೆತ ಈ ಸಂಪ್ರದಾಯವೇ ನಿಮ್ಮ ಅದೃಷ್ಟದ ಕೀಲಿ ಕೈ. ಆದ್ದರಿಂದ ಯಾವತ್ತಿಗೂ ಈ ಸಂಪ್ರದಾಯವನ್ನು ಮರೆಯದೆ ಪಾಲಿಸಬೇಕು. ಆದರೆ ನಾವು ಇವತ್ತು ಹೇಗೆ ಮಾಡ್ತೀವಿ ಗೊತ್ತಾ? ದೇವರ ಫೋಟೋ ಇಟ್ಬಿಡ್ತೀವಿ, 2 ನಿಮಿಷ ಕೈ ಜೋಡಿಸಿ ಓಡಿಬಿಡ್ತೀವಿ, ಆದರೆ ಆಹ್ವಾನವೇ ಮಾಡಲ್ಲ. ಹಳೆಯ ಕಾಲದಲ್ಲಿ ಲಕ್ಷ್ಮೀದೇವಿಯನ್ನು ಕೂರಿಸುವ ಪದ್ಧತಿ ಇತ್ತು. ಆ ಪದ್ಧತಿಯೇ ಕಳಸ ವಿಧಾನ. ಲಕ್ಷ್ಮೀದೇವಿ ಓಡಾಡುವ ದೇವಿಯಲ್ಲ, ಅವಳಿಗೆ ಶುದ್ಧತೆ, ಗೌರವ, ಸ್ಥಿರತೆ ಬೇಕು. ಅದನ್ನೆಲ್ಲ ತೋರಿಸುವ ಸಂಕೇತವೇ ಕಳಸ. ಕಳಸದಲ್ಲಿ ನೀರು ಏಕೆ ಮುಖ್ಯ ಗೊತ್ತಾ? ಜ್ಯೋತಿಷ್ಯದಲ್ಲಿ ನೀರು ಅಂದರೆ ಹಣ ನಿಲ್ಲುವ ಶಕ್ತಿ, ಮನಸ್ಸಿನ ಶಾಂತಿ, ಕುಟುಂಬದ ಒಗ್ಗಟ್ಟು. ನೀರಿಲ್ಲದ ಪೂಜೆ, ಆಹ್ವಾನವಿಲ್ಲದ ಪ್ರಾರ್ಥನೆ. ಅದಕ್ಕೆ ಹಳೆಯ ಮನೆಗಳಲ್ಲಿ ಕಳಸವನ್ನು ಖಾಲಿ ಬಿಡುತ್ತಿರಲಿಲ್ಲ. ಹಳೆಯ ಕಾಲದಲ್ಲಿ ದಾರಿದ್ರ್ಯ ಯಾಕೆ ಕಡಿಮೆ ಇತ್ತು ಗೊತ್ತಾ? ಅವರಿಗೆ ದೊಡ್ಡ ಸಂಬಳ ಇರಲಿಲ್ಲ.
ಆದರೆ ಸಾಲ ಕಡಿಮೆ, ಮನೆಯಲ್ಲಿ ಶಾಂತಿ ಇರುತ್ತಿತ್ತು, ತೃಪ್ತಿ ಜೀವನ. ಕಾರಣ ಇಷ್ಟೇ, ಲಕ್ಷ್ಮೀದೇವಿಯನ್ನು ಸರಿಯಾಗಿ ಕೂರಿಸುತ್ತಿದ್ದರು. ಇವತ್ತು ನಾವು ಫೋಟೋ ಮುಂದೆ ನಿಂತಿದ್ದೇವೆ, ಆದರೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನಿಂತಿಲ್ಲ. ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳ್ತಿದ್ದ ಮಾತು ಒಂದಿತ್ತು, ಮನೆಯೊಳಗೆ ಕಳಸ ನಿಂತಿದ್ದರೆ ಲಕ್ಷ್ಮಿ ಹೊರಗೆ ಹೋಗಲ್ಲ ಅಂತ. ಅದು ಕೇವಲ ಮಾತಲ್ಲ, ಅದು ಅವರ ಜೀವನದ ಅನುಭವ. ಅವರಿಗೆ ದೊಡ್ಡ ಸಂಬಳ ಇರಲಿಲ್ಲ, ಆದರೆ ಮನೆಗೆ ಯಾವತ್ತೂ ಅನ್ನಕ್ಕೆ ಕೊರತೆ ಇರಲಿಲ್ಲ. ಸಾಲ ಕಡಿಮೆ, ಮನಸ್ಸಿಗೆ ಶಾಂತಿ ಹೆಚ್ಚು. ಯಾಕೆ ಗೊತ್ತಾ? ಅವರು ಲಕ್ಷ್ಮೀದೇವಿಯನ್ನು ಕೇವಲ ಪೂಜಿಸಲಿಲ್ಲ, ಕೂರಿಸಿದರು. ನೀರಿನಿಂದ ತುಂಬಿದ ಕಳಸ, ಮಾವಿನ ಎಲೆ, ತೆಂಗಿನಕಾಯಿ ಇವು ಐಶ್ವರ್ಯದ ಆಹ್ವಾನ. ಇವತ್ತು ನಾವು ದೇವರ ಫೋಟೋ ಇಟ್ಟಿದ್ದೇವೆ, ಆದರೆ ದೇವಿಗೆ ಆಸನ ಹಾಕಿದ್ದೇವಾ? ಲಕ್ಷ್ಮೀದೇವಿ ಓಡಾಡುವ ದೇವಿಯಲ್ಲ, ಅವಳಿಗೆ ಶುದ್ಧತೆ, ಗೌರವ, ಸ್ಥಿರತೆ ಬೇಕು. ಅದನ್ನೆಲ್ಲ ತೋರಿಸುವ ಸಂಕೇತವೇ ಕಳಸ. ಅದಕ್ಕಾಗಿಯೇ ಹಳೆಯವರು ಅಂದರೆ ನಮ್ಮ ಹಿರಿಯವರು ಧೈರ್ಯವಾಗಿ ಹೇಳುತ್ತಿದ್ದರು, ಕಳಸ ಸರಿಯಾಗಿ ಇಟ್ಟ ಮನೆಗೆ ದಾರಿದ್ರ್ಯ ನಿಲ್ಲುವುದೇ ಇಲ್ಲ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕಳಸ ಇಟ್ಟಿದ್ದೀರಾ? ಹೌದು ಅಥವಾ ಇಲ್ಲ ಇದನ್ನು ಕಾಮೆಂಟ್ ಮಾಡಿ. ಈ ಸಂಪ್ರದಾಯ ನಿಮ್ಮ ಅಜ್ಜಿ ಮನೆಯಲ್ಲಿತ್ತಾ ಎನ್ನುವುದನ್ನು ತಿಳಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಇನ್ನು ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.